ಇನ್ನು ರಾಷ್ಟ್ರ ರಾಜಕಾರಣಕ್ಕೆ ಶಿಫ್ಟ್ ಆಗ್ತಾರಾ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಂತಕ್ಕಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ರಾಷ್ಟ್ರ ರಾಜಕಾರಣಕ್ಕೆ ಏನಾದರೂ ಶಿಫ್ಟ್ ಆಗ್ತಾರಾ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ? ಯಾಕೆಂದರೆ ಹಾವೇರಿ ಅವರ ಶಿಗ್ಗಾಂವಿ ಕ್ಷೇತ್ರ ಕೂಡ ಹಾವೇರಿ ಜಿಲ್ಲೆಗೆ ಬರುತ್ತೆ. ಹಾವೇರಿ ಅಖಾಡ ಹಾಲಿ MP ಶಿವಕುಮಾರ್ ಉದಾಸಿ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಹಿಂದಕ್ಕೆ ಸರಿದಿದ್ದಾರೆ. ಹಾಗಾಗಿ ಈಗ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಬಸವರಾಜ ಬೊಮ್ಮಾಯಿ ಸ್ಪರ್ಧೆ ಮಾಡ್ತಾರಾ? ಇನ್ನೊಂದು ಕಡೆ ಶಿವಮೊಗ್ಗದಿಂದ ಹಾವೇರಿಯತ್ತ ಈಶ್ವರಪ್ಪ ಪುತ್ರ ಕಾಂತೇಶ್ ಕೂಡ ಟಿಕೆಟ್ ಆಕಾಂಕ್ಷಿ. ಅವ್ರದ್ದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇದೆ ಹಾವೇರಿನಲ್ಲಿ. ನಿನ್ನೆ ಕೂಡ ಈಶ್ವರಪ್ಪನವ್ರು ಹೇಳಿದ್ದಾರೆ, ನನ್ನ ಮಗನಿಗೋಸ್ಕರ ಟಿಕೆಟ್ಗೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಹಾವೇರಿಯಿಂದ. ಮತ್ತೊಂದು ಕಡೆ BC ಪಾಟೀಲ್ ಮಾಜಿ ಸಚಿವ, ಅವರು ಚುನಾವಣೆಯಲ್ಲಿ ಸೋತಿದ್ದಾರೆ, ಅವರು ಕೂಡ ಟಿಕೆಟ್ ಹಾಕ್ಕೊಂಡು ಕೂತಿದ್ದಾರೆ. ಈ ಮೂವರಲ್ಲಿ ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಬಟ್ ಬಸವರಾಜ ಬೊಮ್ಮಾಯಿ ಅವರು MP ಆಗೋದಕ್ಕಿಂತ ಅವರು ಸೆಷನ್ನಲ್ಲಿ ಸೀನಿಯರ್ ಲೀಡರ್. ಅವರು ವಿಜೇಂದ್ರ ಮತ್ತು R ಅಶೋಕ್ ಅವರಿಗೆಲ್ಲ ಮಾರ್ಗದರ್ಶನಗಳನ್ನ ಕೊಟ್ಟು ಹೋರಾಟಗಳನ್ನ ರೂಪಿಸಿ ಅವರ ಅನಿವಾರ್ಯತೆ ಸದನದಲ್ಲಿ ಇರುತ್ತೆ, ಗೊತ್ತಿಲ್ಲ. ಮತ್ತೊಂದು ಕಡೆ BC ಪಾಟೀಲ್ ಟ್ರೈ ಮಾಡ್ತಾ ಇದ್ದಾರೆ. ಈಶ್ವರಪ್ಪನವರು ಕೂಡ ಕಳೆದ ಚುನಾವಣೆಯಲ್ಲಿ ನೀವು ನಿಲ್ಲಬೇಡಿ ಅಂದ ತಕ್ಷಣ ಅವರು ಏನೂ ಬೇಜಾರು ಮಾಡ್ಕೊಳ್ಳಿಲ್ಲ, ಕಣದಿಂದ ಹಿಂದೆ ಸರಿದರು, ಪಕ್ಷ ಹೇಳ್ದಂಗೆಲ್ಲ ಕೇಳಿದ್ದಾರೆ. ಈಶ್ವರಪ್ಪ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಕಾಂತೇಶಕ್ಕೆ ಕೊಡ್ತಾರಾ ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಹಾವೇರಿ ಕ್ಷೇತ್ರದ ಮೇಲೆ ಕಾಂತೇಶ್ ಕಣ್ಣಿಟ್ಟಿರೋದು ಓಕೆ, BC ಪಾಟೀಲ್ ಸೋತಿದ್ದಾರೆ ಕಣ್ಣಿಟ್ಟಿರೋದು ಓಕೆ, ಬಟ್ ಬಸವರಾಜ ಬೊಮ್ಮಾಯಿ ಅವ್ರಿಗೂ ಆಸೆ ಇದೆಯಾ MP ಆಗಬೇಕು ಅಂತ, ಅಥವಾ ಪಕ್ಷ ಏನಾದರೂ ಒತ್ತಾಯ ಮಾಡ್ತಾ ಇದೆಯಾ? ಅರವಿಂದ್, ಈಗಾಗಲೇ 10 ರಿಂದ 12 ಕ್ಷೇತ್ರಗಳಲ್ಲಿ BJPಗೆ ಕೆಲವೊಬ್ಬ ಏನು ಹಿರಿಯರಿದ್ದಾರೆ, ಏಜ್ ಬಾರು, ಬೇರೆ ಬೇರೆ ಆಡಳಿತ ವಿರೋಧ ಎಲ್ಲ, ಆ ಹಿನ್ನೆಲೆಯಲ್ಲಿ ಟಿಕೆಟ್ ಕೊಡಬಾರ್ದು ಅನ್ನುವಂಥ ಒಂದು ಚರ್ಚೆ ನಡೀತಾ ಇದೆ. ಇನ್ನೊಂದು ಕೆಲವೊಂದು ಕ್ಷೇತ್ರಗಳಿಗೆ ಖುದ್ದು ಹಾಲಿ ಸಂಸದರೇ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಈಗ ಹಾವೇರಿಯಲ್ಲಿ ಶಿವಕುಮಾರ್ ಉದಾಸಿ ಅವರು ನಿವೃತ್ತಿ ಘೋಷಣೆ ಮಾಡಿದ ನಂತರ ಈಶ್ವರಪ್ಪನವರು ತಮ್ಮ ಪುತ್ರನನ್ನು ಅಲ್ಲಿ ಟಿಕೆಟ್ ಕೊಡಿ ಅನ್ನುವಂತಹ ಬೇಡಿಕೆಯನ್ನು ಪಟ್ಟನ್ನು ಹಿಡಿದಿದ್ದಾರೆ. ಮೊನ್ನೆ ಶನಿವಾರನೂ ಕೂಡ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಮಾಡಿ ಈ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ. ಪುತ್ರನ ಪರವಾಗಿ ಲಾಬಿಯನ್ನು ಈಶ್ವರಪ್ಪನವರು ಮಾಡ್ತಾಯಿದ್ದಾರೆ. ಯಾಕೆಂದರೆ ವಿಧಾನಸಭೆಯಲ್ಲಿ ಹೈಕಮಾಂಡ್ ಹೇಳ್ತು ಅಂತ ಅವರು ಚುನಾವಣೆಯಲ್ಲಿ ನಿಂತ್ಕೊಳ್ಳಿಲ್ಲ, ತ್ಯಾಗ ಮಾಡಿದರು ಕ್ಷೇತ್ರವನ್ನು. ಈಗ ಪುತ್ರನ ಕೊಡಿ ಅನ್ನುವಂಥ ಪಟ್ಟು ಹೈಕಮಾಂಡ್ ಏನು ಮಾಡುತ್ತೆ ಅನ್ನುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಮಾಜಿ ಸಚಿವ BC ಪಾಟೀಲ್ ಅವರು ಕೂಡ ದೊಡ್ಡ ಮಟ್ಟದಲ್ಲೇ ಪ್ರಯತ್ನ ಪಡ್ತಾ ಇದ್ದಾರೆ ಟಿಕೆಟ್ ಬೇಕು ಅನ್ನುವಂಥ ಕಾರಣಕ್ಕಾಗಿ. ಹಾಗಾಗಿ ಇಲ್ಲಿ ಒಂದು ರೀತಿಯಲ್ಲಿ ತ್ರಿಕೋನ ಆಯಾಮಗಳಿಂದ ಮೂವರು ಕೂಡ ಪ್ರಯತ್ನ ಪಡ್ತಾರೆ. ಆದರೆ ಬೊಮ್ಮಾಯಿ ಅವರು ಯಾವುದೋ ಹೇಳಿಕೆಯನ್ನು ಕೊಟ್ಟಿಲ್ಲ, ಯಾವುದೇ ಮನಸ್ಸಿನ ಭಾವನೆಯನ್ನು ಕೂಡ ಹಚ್ಕೊಂಡಿಲ್ಲ. ಆದರೆ ಅವ್ರನ್ನ ನಿಲ್ಲಿಸಬೇಕು ಈ ಬಾರಿ ಅನ್ನುವಂಥದ್ದು. ಯಾಕೆಂದರೆ ಹಾವೇರಿಯಲ್ಲಿ ಬಹಳ ಟಫ್ ಫೈಟ್ ಇದೆ ಈ ಬಾರಿ BJPಗೆ. ಕಾಂಗ್ರೆಸ್ನ ಪ್ರಬಲ ಅಭ್ಯರ್ಥಿ ಹಾಕುವ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರ ತವರು ಜಿಲ್ಲೆ ಅದು, ಅವ್ರನ್ನ ನಿಲ್ಲಿಸಿದ್ರೆ ಹೇಗೆ ಅನ್ನುವಂಥ ಒಂದು ಲೆಕ್ಕಾಚಾರ ನಡೀತಾ ಇದೆ. ಎಲ್ಲವೂ ಕೂಡ ರಾಜ್ಯ ನಾಯಕರ ಲೆಕ್ಕಾಚಾರ ಇದ್ದರು. ಅದರ ಹೈಕಮಾಂಡ್ ಏನು ಲೆಕ್ಕಾಚಾರ ಇಟ್ಕೊಂಡಿದೆ ಅನ್ನುವಂಥದ್ದು ಇನ್ನೂ ಯಾರಿಗೂ ಕೂಡ ಗೊತ್ತಾಗಿಲ್ಲ. ಇನ್ನೊಂದು ಒಂದೂವರೆ ತಿಂಗಳಲ್ಲಿ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಬೊಮ್ಮಾಯಿ ಅವರು ಟಿಕೆಟ್ ಸಿಗುತ್ತಾ, BC ಪಾಟೀಲ್ ಅವರು ಟಿಕೆಟ್ ಸಿಗುತ್ತಾ, ಅಥವಾ ಕಾಂತೇಶ್ ಅವರು ಟಿಕೆಟ್ ಸಿಗುತ್ತಾ ಅಂತ ಕಾದು ನೋಡಬೇಕು. BC ಪಾಟೀಲ್ ಅವರು ಈಗ ಲಿಂಗಾಯತರ ಆಗಿದ್ದಂತಹ ಶಿವಕುಮಾರ್ ಉದಾಸಿ ಅವರು ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ನಾನು ಕೂಡ ಲಿಂಗಾಯತರಿಗೆ ಟಿಕೆಟ್, ಲಿಂಗಾಯತರಿಗೆ ಮತ್ತೆ ಟಿಕೆಟ್ ಕೊಡಿ ಅನ್ನುವಂಥ ಆಗ್ರಹವನ್ನು ಇಟ್ಕೊಂಡಿದ್ದಾರೆ. ಲಿಂಗಾಯತರು ಗೆಲ್ದಿದ್ರೆ ಮತ್ತೆ ಲಿಂಗಾಯತರಿಗೆ ಕೊಡಿ ಅನ್ನುವಂತಹ ಒಂದು ಪಟ್ಟು. ಆದರೆ ಈಶ್ವರಪ್ಪನವರು ಹೈಕಮಾಂಡ್ ಹೇಳಿಕೆಯನ್ನು, ಹೈಕಮಾಂಡ್ ಮಾತುಗಳನ್ನು ನಾನು ನಡೆಸ್ತಿದ್ದೀನಿ, ಅವರು ಹೇಳಿದ್ದನ್ನೆಲ್ಲ ಕೇಳಿದ್ದೀನಿ, ನನ್ನ ಮಗನಿಗೆ ಈ ಸಲ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರ ಇಟ್ಕೊಂಡು ಮಗನ ಭವಿಷ್ಯಕ್ಕಾಗಿ ಟಿಕೆಟನ್ನು ಕೇಳ್ತಾ ಇದ್ದಾರೆ. ಬೊಮ್ಮಾಯಿ ಅವರು ಇದುವರೆಗೆ ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ, ಯಾರ ಜೊತೆನೂ ಕೂಡ ಏನೂ ಹಂಚ್ಕೊಂಡಿಲ್ಲ. ಆದರೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ. ಇಡೀ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಹಾವೇರಿ ಒಂದು ಸ್ವಲ್ಪ ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಬಟ್ ಇನ್ನೂ ಟೈಮ್ ಇದೆ, ಹೈಕಮಾಂಡ್ ಕೂಡ ಎಲ್ಲವನ್ನ ಲೆಕ್ಕಾಚಾರ ಹಾಕ್ತಾರೆ. ಇತ್ತೀಚೆಗೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಈಶ್ವರಪ್ಪ ಭೇಟಿ ಮಾಡಿದ್ರು. ಅವರಂತೂ ತುಂಬ ಕಾನ್ಫಿಡೆನ್ಸ್ನಲ್ಲಿದ್ದಾರೆ, ನನ್ನ ಮಗನಿಗೆ ಟಿಕೆಟ್ ಸಿಗುತ್ತೆ ಅಂತ. ಬಟ್ ಜಾತಿ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ BC ಪಾಟೀಲ್ ಅವರು. ಶಿವಕುಮಾರ್ ಉದಾಸಿ ಅವರು, ನಾವು ಎಲ್ಲ ಒಂದೇ ಕಮ್ಯುನಿಟಿಯವರು, ಅವ್ರ ಜಾಗಕ್ಕೆ ಅದೇ ಕಮ್ಯುನಿಟಿ ಅವ್ರನ್ನ ತರಬೇಕು ಅಂತ ಏನೇನೋ ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ. ಫೈನಲಿ ಹೈಕಮಾಂಡ್ ಏನು ಡಿಸೈಡ್ ಮಾಡುತ್ತೆ ನೋಡೋಣ.